ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಬಸವಣ್ಣನವರ ಒಂದೇ ಒಂದು ವಚನ ಹೇಳ್ತೀನಿ ಕೇಳಿ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತ್ತು. ಕೊಂದವರೆಂಬುದನರಿಯದೆ ತನ್ನ ಬೆಂದೊಡಲ ಹೊರೆಯ ಹೋಯಿತ್ತು. ಅದಂದೇ ಹುಟ್ಟಿತ್ತು ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತ್ತು. ಕೊಂದವರೆಂಬುದನರಿಯದೆ ತನ್ನ ಬೆಂದೊಡಲ ಹೊರೆಯ ಹೋಯಿತ್ತು. ಅದಂದೇ ಹುಟ್ಟಿತ್ತು ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಸ್ನೇಹಿತರೆ, ಇದು ಬಸವಣ್ಣನವರ ವಚನ. ಈ ವಚನದಲ್ಲಿ ಏನು ಹೇಳಿದ್ದಾರಪ್ಪ ಬಸವಣ್ಣನವರು ಅಂದರೆ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ 100% ಭಾಗ. ಅದೇನು ಅಂದರೆ, ಹಬ್ಬಕ್ಕೆ ತಂದಂತಹ ಹರಕೆಯ ಕುರಿ. ಹರಕೆಗೆ ಅಂತ ಹೇಳಿಬಿಟ್ಟು ಹಬ್ಬಕ್ಕೆ ತಂದಿರ್ತೀರಲ್ಲಪ್ಪ, ಯಾವ್ದಾರ ಒಂದು ದೇವರಿಗೆ ಹರಕೆ ಹೊತ್ಕೊಂಡಿರ್ತೀವಿ. ಆ ಕುರಿ ಅವತ್ತ ಹಬ್ಬದ ದಿವಸ ತೋರಣ ಕಟ್ಟಕ್ಕೆ ಅಂತ ಹೇಳಿಬಿಟ್ಟು ಮಾವಿನ ಸೊಪ್ಪೆಲ್ಲ ತಂದಿರ್ತಾರೆ. ಅದನ್ನು ತಿಂತಾ ಇರುತ್ತೆ. ಅದಕ್ಕೆ ಗೊತ್ತಿರಲ್ಲ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗಾಗೂ ನಾನು ಸತ್ತೋಗ್ತೀನಿ, ನನ್ನ ಇದೇ ಜಾಗದಲ್ಲೇ ಕಡ್ದಾಕ್ತಾರೆ ಅಂತ. ಆದರೆ ಅದು ತನ್ನ ಹಸಿವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಆ ತಳಿರನ್ನು ಮೇಯ್ತಾ ಇರುತ್ತೆ. ಸ್ನೇಹಿತರೆ ನೋಡಿ, ಇದರಿಂದ ಏನಪ್ಪ ತಿಳ್ಕೊಬಹುದು ಅಂತಂದರೆ, ಅದೇ ಒಂದು ಅರ್ಧ ಗಂಟೆ ಆದಮೇಲೆ ನಿಮ್ಮ ಸಾವು ಅಂತ ಗೊತ್ತಾದರೆ ನೀವೇನು ಚಡಪಡಿಸ್ತೀರ? ನಾನು ಬಲಿ ಕೊಟ್ಟು ಬಿಡ್ತಾರಪ್ಪ ಅಂತ ಗೊತ್ತಾದರೆ ನೀವೇನು ಚಡಪಡಿಸ್ತೀರ ಅಲ್ವಾ? ಆದರೆ ಅದು ತನ್ನ ಹಸಿವನ್ನು ಮಾತ್ರ ತೀರಿಸ್ಕೊಳ್ತಾ ಇದೆ. ಅದು ಪ್ರೆಸೆಂಟಲ್ಲಿ ಬದುಕ್ತಿದೆ. ಅದಂದೇ ಹುಟ್ಟಿತ್ತು ಅಂದರೆ ಪ್ರೆಸೆಂಟಲ್ಲಿ ಬದುಕ್ತಾ ಇದೆ. ಅದು ಫ್ಯೂಚರ್ ಯೋಚನೆನೇ ಮಾಡ್ತಾ ಇಲ್ಲ. ಅದು ಸದ್ಯಕ್ಕೆ ಹೊಟ್ಟೆ ಹಸುವು ತಿನ್ನಬೇಕು, ಹೊಟ್ಟೆ ತುಂಬಿಸ್ಕೋಬೇಕು ಅಷ್ಟೇ. ಅಂತಹ ಒಂದು ಅಮಾಯಕ ಕುರಿಯನ್ನು ನೀವು ಹೋಗಿ ಕಡಿದು ಬಿಡ್ತೀರಾ? ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಅದನ್ನು ಕೊಂದಂತಹ ನೀವುಗಳು ಉಳಿದು ಬಿಟ್ರಾ? ನೀವು ಕೂಡ ಒಂದಿನ ಸಾಯೋರೇ ಅಲ್ವಾ? ಸ್ನೇಹಿತರೆ ನೋಡಿ, ಬಸವಣ್ಣನವರು ಆಗಿನ ಕಾಲದಲ್ಲೇ ಪ್ರಾಣಿ ಬಲಿಯ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇವತ್ತೇ ಪ್ರಾಣಿ ಬಲಿ ಇಷ್ಟು ಏರಳವಾಗಿರುವಾಗ ಅವತ್ತು ಇನ್ನೆಷ್ಟರ ಪ್ರಮಾಣದಲ್ಲಿರ್ಬೋದು ಪ್ರಾಣಿ ಬಲಿ? ನೀವೇ ಯೋಚನೆ ಮಾಡಿ, ಹೌದಲ್ವಾ? ಏನು ಮಟನ್ ತಿನ್ನಲಿಕ್ಕೆ ಪ್ರಾಣಿ ಇನ್ನೊಂದು ಇದಕ್ಕೆ ಬಲಿ ಕೊಟ್ಟೇ ತಿನ್ಬೇಕೇಂದ್ರಿ? ದೇವರು ಅನ್ನೋದು ನಮಗೊಂದು ನೆಪ ಮಾತ್ರ. ದೇವ್ರಿಗೋಸ್ಕರ ಕಡಿದು ಬಿಟ್ಟು ಅಂತ. ಆ ದೇವ್ರಿಗೋಸ್ಕರ ಕಡಿದು ತಿನ್ನೋರು ನಾವೇನೆ? ದೇವರೇ ತಿಂದುಬಿಡುತ್ತಾ? ಇಲ್ಲ. ಸೊ ಅದರಿಂದ ಏನಪ್ಪ ಅಂತಂದರೆ, ಕೊಂದವರು ಉಳಿದ್ರಾ? ಅದನ್ನು ಕೊಂದಂತ ನಾವು ಉಳಿದ್ಕೊಂಡ್ಬಿಟ್ಟವ? ನಾವು ಕೂಡ ಸಾಯೋದೇ ತಾನೆ. ಅದನ್ನು ಹೇಳುತ್ತೆ. ಅಂದರೆ ಪ್ರಾಣಿ ಹಿಂಸೆಯ ವಿರುದ್ಧ ಈ ಒಂದು ವಚನ ಇದೆ. ಈ ಕಾಲದಲ್ಲಿ ಬಸವಣ್ಣನವರು ಆ ಕಾಲದಲ್ಲೇ ಪ್ರಾಣಿ ಬಲಿಯ ವಿರುದ್ಧ ಮಾತಾಡಿದ್ದಾರೆ. ಆದರೆ ನಾವು ಈ ಕಾಲದಲ್ಲಿ ಏನಾದರೂ ಪ್ರಾಣಿ ಬಲಿ ಮಾಡಬೇಡ್ರಪ್ಪ, ಪ್ರಾಣಿ ಹಿಂಸೆ ಮಾಡಬೇಡ್ರಪ್ಪ ಅಂದರೆ ಹಿಂಗೆ ಬಂದುಬಿಡ್ತಾರೆ. ದೇವ್ರ ಹೆಸರು ಹೇಳ್ಕೊಂಡು ನಾವೇ ತಿನ್ನೋದು. ಮೀನ್ಸ್ ನಾನು ಕೂಡ ಮಾಂಸಾಹಾರಿನೇ, ನನ್ನನ್ನು ಸೇರಿಸಿ ಹೇಳ್ತಾ ಇರೋದು. ಇದು ಯಾರೋ ಒಂದು ವಿಡಿಯೋ ಮಾಡಿದ್ರು ಕಣ್ರಿ, ಅವ್ರ ಹೆಸರೇನೋ ಗೊತ್ತಿಲ್ಲ. ಬಟ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ಎಲ್ಲೋ ನೋಡಿದ್ದೆ. ನಾವು ತುಂಬ ಮುದ್ದಾಗಿ ಬೆಳೆಸ್ತೀವಿ ಟಗರ್ನ. ಅವರು ಮೇಕೆ ಹೇಳಿದರು. ಮೇಕೆ ಆಗಲಿ ಟಗರಾಗಲಿ ಎರಡೂ ಅದೇ ಅಲ್ವಾ, ಪ್ರಾಣಿನೇ. ನಾವು ತುಂಬ ಚೆನ್ನಾಗಿ ಮೇಯಿಸಿರ್ತೀವಿ. ನಮ್ಮ ಮನೆ ಮಕ್ಕಳೆಲ್ಲ ಅದನ್ನು ತುಂಬ ಮುದ್ದು ಮಾಡ್ತಾ ಇರ್ತಾರೆ. ಕೊನೆ ದಿನ ಅದನ್ನು ಬಲಿ ಕೊಡೋಕೆ ಹೋಗ್ಬೇಕಾದ್ರೆ ಒಂದು ಕಡೆ ಬೇಜಾರಾಗುತ್ತೆ. ಆದರೆ ಏನು ಮಾಡ್ತೀರಾ, ವಿಧಿ ಇಲ್ಲ. ಆ ಟೈಮ್ನಾಗ ಅನಿಸುತ್ತೆ ನಾವು ಈ ಮಾಂಸಾಹಾರನೆಲ್ಲ ತ್ಯಜಿಸಿಬಿಟ್ಟು ಬರೀ ಸಸ್ಯಾಹಾರಿಗಳಾಗೋಣ ಅಂತ. ಆದರೆ ಆ ಯೋಚನೆ ಆ ಕ್ಷಣಕ್ಕಷ್ಟೇ. ಆದರೆ ಅದು ಮುಂದೆ ಬಂದರೆ ಅದೆಲ್ಲ ಇರಲ್ಲ. ಮತ್ತೆ ನಾವು ಅದೇ ರೀತಿಯಾದಂಥ ರಾಕ್ಷಸರಾಗಿಬಿಡ್ತೀವಿ. ಅದು ಕೂಡ ಸ್ಟಾರ್ಟಿಂಗಲ್ಲಿ ಬಲಿ ಕೊಡ್ತಾರೆ ಅಂತ ಗೊತ್ತಾದಾಗ ಒದರಾಡುತ್ತೆ. ನಾನು ಹೋಗಲ್ಲ ಅನ್ನೋ ರೀತಿಯಾಗಿ ಹಿಂದೆ ಬರೋದು, ವಾಪಸ್ ಬರೋದು, ಹಿಂಗೆಲ್ಲ ಮಾಡುತ್ತೆ.
ಆದರೆ ಕಣ್ಮುಂದೆನೇ ಅದರ ಇನ್ನೊಂದು ಸ್ನೇಹಿತನನ್ನು ಬಲಿ ಕೊಟ್ಟಾಗ ಅದು ನೋಡುತ್ತೆ, ಅದನ್ನ ಅವಾಗ ಅಂದ್ಕೊಳ್ಳುತ್ತೆ. ಬೇರೆ ಹಿಡ್ಕೊಳಕ್ಕೆ ಹೋದಾಗ ಅದು ಒದರಾಡುತ್ತೆ. ಆದರೆ ತನ್ನ ಯಜಮಾನನೇ ಅದನ್ನು ಹಗ್ಗ ತಗೊಂಡೋಗಿ ಕುಯ್ಲಿಕ್ಕೆ ಹಿಡ್ಕೊಂಡಾಗ ಅದು ಸುಮ್ಮನೆ ತಲೆ ಬಗ್ಗಿಸಿ ನಿಂತ್ಕೊಳ್ಳುತ್ತೆ. ನನ್ನ ಯಜಮಾನನೇ ಹಿಂಗೆ ಮಾಡ್ತಿದ್ದಾನಲ್ಲ ಏನಪ್ಪ ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ಇವೆಲ್ಲ ನೋಡಿದಾಗ ಹಂಗೆ ಅನ್ಸೋದು ನಿಜ. ಆದರೆ ನಿಜಕ್ಕೂ ಕೂಡ ಮಾಂಸಾಹಾರ ತ್ಯಜಿಸೋಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ತುಂಬ ಜನ ತ್ಯಜಿಸಿರ್ಬೋದು, ಆದರೆ ಈ ಪ್ರಪಂಚ ಆ ರೀತಿಯಾಗಿ ಮಾಡಲ್ಲ. ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ ಈ ಒಂದು ಕವನದ ಬಗ್ಗೆ? ನೀವುಗಳು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.